ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ದು ಶಾರ್ಟ್ ವೀಡಿಯೋಸ್ ಸೀರೀಸಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಒಂದು ಎಕ್ಸಾಂಪಲ್ ಎಂಫಸಿಸ್ ಅಂತ ತೊಗೊಂಡಿದ್ದೀನಿ. ಜನರಲ್ ಆಗಿ ನಾನು ಯಾಕೆ ಪೊಸಿಷನಲ್ಲಿ ಹೋಗಬಾರ್ದು ಅಂತ ರೀಸನ್ ಕೊಡ್ತಾಯಿದ್ದೀನಿ ಇಲ್ಲಿ. ಸೊ ವೇರಿಯೇಷನ್ಸ್ ಇರುತ್ತೆ, ಅಪ್ ಆ್ಯಂಡ್ ಡೌನ್ ಟ್ರೆಂಡ್ ಇರುತ್ತೆ, ಎಲ್ಲ ಇಶ್ಯೂಸ್ ಇರ್ತವೆ ಯಾವಾಗಲೂ ಸ್ಟಾಕಲ್ಲಿ. ಸೊ ಲಾಂಗ್ ಹೋಗ್ಲಾ ಶಾರ್ಟ್ ಹೋಗ್ಲಾ ಈ ಥರ ಕನ್ಫ್ಯೂಷನ್ಸ್ ಯಾವಾಗಲೂ ಇರ್ತವೆ. ಸೊ ವೀಕ್ಲಿ ಸ್ಟಾರ್ಟ್ ಆದಾಗ 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕೌಟ್ ಆರ್ 30 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕೌಟ್ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಜನರಲ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ 30 ಮಿನಿಟ್ಸ್ ಬ್ರೇಕೌಟ್ ಆದಮೇಲೆ ಮೀನ್ಸ್ ಅಪ್ಪರ್ ಸೈಡ್ ಹೋಗಿದೆ ರಿವರ್ಸಲಲ್ಲಿ. ಸೊ ಅಲ್ಲಿಂದ ಒಂದು ರೀಟೆಸ್ಟ್ ಆದಾಗ ಇಲ್ಲಿ ಎಂಟ್ರಿ ತೊಗೊಂಡಿದ್ರೆ ಸೊ ಇಲ್ಲಿಂದ ಆಲ್ಮೋಸ್ಟ್ 2% ಸಿಗುತ್ತೆ. ಸೊ ನಿಮಗೆ ಎಂಡ್ ಆಫ್ ದ ಡೇ ಇಲ್ಲಿ ಆಲ್ಮೋಸ್ಟ್ 2:30 ಒಳಗೆ ಕ್ಲೋಸ್ ಮಾಡ್ಕೊಬೋದು. ಜನರಲಾಗಿ ತ್ರೀ ಓ ಕ್ಲಾಕ್ ಮೇಲೆ ರಿವರ್ಸಲ್ ಬರುತ್ತೆ. ಸೊ ಆ ರಿವರ್ಸಲ್ ಅದೇ ಸೇಮ್ ಟ್ರೆಂಡ್ ಇರುತ್ತಾ ಅಥವಾ ಆ ಎಕ್ಸಿಸ್ಟಿಂಗ್ನೇ ಒಂದು ಬಿಗ್ ಮೂವ್ ಆಗುತ್ತಾ ನೋಡಿಕೊಂಡು ನೀವು ಪೊಸಿಷನ್ನ ಕ್ಲೋಸ್ ಮಾಡ್ಕೊಬೇಕು. ಆವತ್ತಿನ ದಿವಸ ವಿತಿನ್ 3:15 ಕ್ಲೋಸ್ ಮಾಡ್ಕೊಬೇಕು. ಇನ್ ಕೇಸ್ ನೀವು ಹೋಲ್ಡ್ ಮಾಡ್ತೀನಿ ಅಂದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ನೋಡಿ ಈ ಥರ ಈ ಕೇಸಲ್ಲಿ ಇವಾಗ ಇಲ್ಲಿ 9:30 9:15 ಓಪನ್ ಆಗಿದೆ ಅಂತ ಇಟ್ಕೊಳ್ಳೋಣ. 9:15 ಅಂತಲೇ ಇಟ್ಕೊಳ್ಳೋಣ ಇದನ್ನು. ಸೊ ಅಗೇನ್ ಒಂದು ಡೌನ್ ಟ್ರೆಂಡ್ ಬಂತು, 0.87 ತಿರ್ಗಾ ಅಪ್ ಹೋಯಿತು. ಸೊ ಬಿಗ್ ಮೂಮೆಂಟ್ ಕ್ಯಾಪ್ಚರ್ ಆಗೋಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಹೋಗಬೇಕಾದ್ರೆ ನೆಕ್ಸ್ಟ್ ಡೇ ಆಗಿಬಿಡುತ್ತೆ. ತಿರ್ಗಾ ನೋಡಿ 1:30ಗೆ ಬಂದಿದ್ದು ನೀವು ತ್ರೀ ಓ ಕ್ಲಾಕ್ ಹಂಗೆ ಕ್ಲೋಸ್ ಮಾಡ್ಕೊಬೇಕು. ಸೊ ಇಲ್ಲಿಗೆ ಅಂತ ಇದ್ದರೆ ಸೊ ಒಂದು 1.24% ಅಂತ ಬರುತ್ತೆ. ಸೊ ಹೋಲ್ಡ್ ಮಾಡಬೇಕಾಗತ್ತೆ ಈ ಥರದ್ದು. ಸೊ ಆ ಥರ ಇದ್ದಾಗ ಕೇಸು ಇಲ್ಲಿ ನೋಡಿ 2% ಸಿಕ್ತು, 2.3. ಸೊ ಇಲ್ಲಿ ಒಂದು ಅಪ್ ಟ್ರೆಂಡ್ ರಿವರ್ಸಲ್ ಆದಾಗ ಒಂದು ಸಿಕ್ತು. ಸೊ ಇಲ್ಲಿ ಸಿಗಲ್ಲ ಇಲ್ಲ ಆ್ಯಕ್ಚುಲಿ 30 ಮಿನಿಟ್ಸ್ 15 ಮಿನಿಟ್ಸ್ ಇದರಲ್ಲಿ ರಿವರ್ಸಲ್ ರೀಟೆಸ್ಟ್ ಆಗಬೇಕು ಅಂತ ಹೇಳಿದೆ. ರೀಟೆಸ್ಟ್ ಆದಾಗ ಇಲ್ಲಿ ನೋಡಿ ಇಲ್ಲಿ ಎಂಟ್ರಿ ಸಿಗುತ್ತೆ ಆ್ಯಕ್ಚುಲಾಗಿ 11:30ಗೆ ಸಿಗುತ್ತೆ ಆ್ಯಕ್ಚುಲಾಗಿ. ಸೊ 11:30ಇಂದ ಇಲ್ಲಿಗೆ ಬರೀ 0.8%, ಆಮೇಲೆ ತಿರ್ಗಾ ರಿವರ್ಸಲ್ ಬಂದ್ಬಿಡುತ್ತೆ. ಸೊ ಇದು ಬೇಸ್ಡ್ ಆನ್ ಫಿಬಿನಾಶಿನೋ ಇನ್ನೊಂದು ರೂಲೋ ಅಥವಾ ನಿಮ್ಮ ಟ್ರೆಂಡ್ ರಿವರ್ಸಲ್ ಬೇಸಿಸ್ ಯಾವುದಾದ್ರು ಇಂಡಿಕೇಟರ್ ಇಟ್ಕೊಂಡು ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ಕಂಟಿನ್ಯೂಸ್ ಆಗಿ ಪೊಸಿಷನ್ಸ್ ತೊಗೊಂಡು ಮಾಡ್ತಾಯಿದ್ರೆ ನೀವು ಇಲ್ಲಿ 2%, 0.8%, 1% ಈ ಥರ ಕಾಂಪೌಂಡಿಂಗ್ ಜಾಸ್ತಿ ಆಗುತ್ತೆ. ಬಟ್ ಇನ್ನೊಂದು ಏನಾಗುತ್ತೆ ಅಂದರೆ ಸಣ್ಣ ಪ್ರಾಫಿಟ್ ಬುಕ್ ಮಾಡ್ತಾಯಿದ್ರೆ ಒಂದು ಬ್ರೋಕರೇಜು ಹೋಗ್ತಾ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಇನ್ ಕೇಸ್ ಟ್ರೆಂಡ್ ರಿವರ್ಸಲ್ ಇದೆ ಅಂದರೆ ಹೋಲ್ಡ್ ಮಾಡಬೇಕು. ರಿವರ್ಸಲ್ ಟ್ರೆಂಡ್ ಏನಾದರೂ ಬಂತು ಅಂದರೆ ಎಕ್ಸಿಟ್ ಆಗೋದು ಬೆಟ್ರು. ಸೊ ಅವತ್ತಿಂದ ಕ್ಲೋಸ್ ಮಾಡ್ಕೊಳೋದು ಒಳ್ಳೆಯದು. ಪೊಸಿಷನ್ ಹೋಲ್ಡ್ ಮಾಡಿಬಿಡಿ. ಸೊ ಮಂತ್ಲಿ ಎಕ್ಸ್ಪೈರಿ ಇದೆ ಅಂತ ಮಂತ್ ಎಂಡ್ ತನಕ ಕಾಯೋದು ತಪ್ಪಾಗುತ್ತೆ. ಯೂಶ್ವಲಿ ಅವತ್ತೇ ಮಾಡಿದ್ರೆ ನಿಮಗೆ 2-3% ಏನೇನು ಸಣ್ಣ ಮೂವ್ ಕೂಡ ನಿಮಗೆ ಬಿಗ್ ಹಣ ಮಾಡಿಕೊಟ್ಟಿರುತ್ತೆ. ಸೊ ಹಾಗಾಗಿ ಒಂದು ಸಣ್ಣ ಟ್ರೇಡ್ ತೊಗೊಳ್ಳಿ ಅಂತ ನನ್ನ ಒಂದು ಅನಿಸಿಕೆ.